ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಬೆಳಿಗ್ಗೆ ನಾವು ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀವಿ. ಫ್ರಮ್ ಮ್ಯಾಂಗ್ಳೂರ್ ಟು ಉಡುಪಿ ಹೋಗ್ತಾ ಇದ್ದೀವಿ ನಾವು. ಬನ್ನಿ ಆನ್ ದ ವೇ ಹೇಗಿರುತ್ತೆ ರೋಡ್ ಜರ್ನಿ ಅಂತ ತೋರಿಸ್ತೀನಿ. ಶೀತ ಆಗಿದ ನಿಮಗೆ? ಹುಷಾರಿಲ್ಲವಾ? ಒಂದು ಪುತ್ತ ಕೊಡಿ ಚಿನ್ನಿ. ಯಾರು ಅಮ್ಮ ಪುಕ್ಕ? ಯಾರು ಅಮ್ಮ ಪುಕ್ಕ? ಯಾರು ಅಮ್ಮ ಪುಕ್ಕ? ನಿಮಗೆ ಕಾರೊಳಗೆ ಯಾಕೆ ಕೊಡೆ ಯಾಕೆ ಕಾರೊಳಗೆ? ಮಳೆ ಬರ್ತದಾ? ಕಾರೊಳಗೆ ಮಳೆ ಬರ್ತದಾ? ಹೌದಾ? ಕಾರೊಳಗೆ ಮಳೆ ಬರ್ತದಾ ನಿಮಗೆ? ಹೌದಾ? ಜೋರು ಮಳೆಯಾ? ಜೋರು ಮಳೆ ಬರ್ತದಾ? ಕೊಡೆ ಯಾಕೆ ಕಾರೊಳಗೆ? ಯಾಕೆ ಮಗು ಕೊಡೆ? ಬೇಡ. ಚಿನ್ನೊಂದು ಪದ್ಯ ಹೇಳಿ. ಪದ್ಯ ಹೇಳಿ. ಹಾಯ್ ಹೇಳಿ ಎಲ್ಲರಿಗೆ. ಹಾಯ್ ಹೇಳಿ. ಹಾಯ್ ಮಾಡಿ. ಹಾಯ್ ಮಾಡಿ ಎಲ್ರಿಗೂ. ಹಾಯ್ ಮಾಡಿ. ಹಾಯ್. ಮಮ್ಮಮ್ಮ ಆಯ್ತಾ ಕೇಳಿ. ಮಮ್ಮಮ್ಮ ಆಯ್ತಾ ಎಲ್ರದ್ದು ಕೇಳಿ. ಮಮ್ಮ ಮಾಡಿದ್ರಾ? ಊಟ ಆಯ್ತಾ ಕೇಳಿ ಎಲ್ರಿಗೆ. ಹಾಯ್ ಗಾಯ್ಸ್ ಹೇಳಿ. ಗಾಯ್ಸ್ ಹಾಯ್. ಊಟ ಆಯ್ತಾ ಕೇಳಿ. ಊಟ ಆಯ್ತಾ ಕೇಳಿ ಎಲ್ರಿಗೆ. ಊಟ ಆಯ್ತಾ? ಎಂತ? ಬಾಯ್ ಮಾಡಿ. ಬಾಯ್ ಟಾಟಾ. ನಾನು ಅಜ್ಜಿ ಮನೆಗೆ ಹೋಗ್ತಾ ಇದ್ದೇನೆ ಹೇಳಿ. ಅಜ್ಜಿ ಮನೆಗೆ ಅಂತ ಹೇಳಿ. ಈ ಮಳೆಗಾಲದಲ್ಲಿ ಜರ್ನಿ ಮಾಡ್ತಾ ಇರುವಾಗ ಏನು ತೋರಿಸ್ಬೇಕಂತಲೇ ಗೊತ್ತಾಗೋದಿಲ್ಲ. ಯಾಕಂತ ಹೇಳಿದರೆ ಹೊರಗಡೆ ಇಳಿಲಿಕ್ಕೂ ಅಲ್ಲ ಬಿಡೋಕ್ಕೂ ಅಲ್ಲ, ಒಂದು ಪನಿಷ್ಮೆಂಟ್ ಇದ್ದಂಗೆ ನಮಗೆ. ಯಾಕಂತ ಹೇಳಿದರೆ ಹೊರಗಡೆ ಹೋದರೆ ಮಳೆ ಅಂತಾಯಿತು, ಮೊಬೈಲ್ ಹೊರಗೆ ತೆಗಿಯೋಕ್ಕಾಗಲ್ಲ, ಶೂಟ್ ಮಾಡೋಕ್ಕಾಗಲ್ಲ. ಒಳಗಡೆ ಕೂತ್ಕೊಂಡ್ರೆ ಇದೇ ನಾವು ಖಾಲಿ ಜಸ್ಟ್ ಗ್ರೀನರಿನೇ ತೋರಿಸ್ಬೇಕಾಗತ್ತೆ. ಇವಾಗ ನಾವು ರೀಚ್ ಆಗ್ತಾ ಇದ್ದೀವಿ ಈ ಪಡುಬಿದ್ರೆ ಟೋಲ್ಗೇಟ್. ಈ ಸುರತ್ಕಲ್ ಟೋಲ್ಗೇಟಲ್ಲಿತ್ತು ಮುಂಚೆ, ಈಗ ಪಡುಬಿದ್ರೆ ಟೋಲ್ಗೇಟ್ ಮಾತ್ರ ಇದೆ. ಯಾಕಂತ ಹೇಳಿದರೆ ಸುರತ್ಕಲ್ ಟೋಲ್ಗೇಟ್ ಎಲ್ಲರೂ ಒಂದು ಪ್ರತಿಭಟನೆ ಮಾಡಿ ತೆಗೆದ್ರು. ಯಾಕಂತ ಹೇಳಿದ್ರೆ ಎರಡು ಟೋಲ್ಗೇಟ್ ಇತ್ತು ನಮಗೆ. ಅಲ್ಲೂ ಪೇಮೆಂಟ್ ಮಾಡಬೇಕಿತ್ತು, ಇಲ್ಲಿನೂ ಪೇಮೆಂಟ್ ಮಾಡಬೇಕಿತ್ತು. ಸುರತ್ಕಲ್ಲಿದ್ದು ಟೋಲ್ಗೇಟ್ ತೆಗ್ದೇನು ದೊಡ್ಡೇನು ಉಪಕಾರ ಏನಾಗಲಿಲ್ಲ. ಯಾಕಂತ ಹೇಳಿದರೆ ಅಲ್ಲಿರೋದು ಅಮೌಂಟ್ ಇಲ್ಲಿ ಜಾಸ್ತಿ ಮಾಡಿದ್ದಾರೆ ಅಷ್ಟೇ. ಎರಡೂ ಒಂದೇ, ಅಳಿ ಎಲ್ಲ ಮಗಳ ಗಂಡ ಅಂತ ಹೇಳ್ತೀವಲ್ಲ ಆ ಥರನೇ. ಇವಾಗ ನಾವೀಗ ಪಡುಬಿದ್ರೆ ರೀಚ್ ಆಗಿದ್ದೀವಿ. ಎಸ್, ಫಾಸ್ಟ್ಯಾಗ್ ಕಟ್ಟಾಯಿತು. ಉಡುಪಿಯಿಂದ ಮಂಗಳೂರು ಬರ್ಬೇಕಾದ್ರೆ ಇದೊಂದು ನಮಗೆ ಫಾಸ್ಟ್ಯಾಗ್ ಒಂದು ರೀಚಾರ್ಜ್ ಮಾಡಿ ಇಡಲೇಬೇಕಾಗತ್ತೆ. ನಮಗೇನು ರೀಚಾರ್ಜ್ ಇಲ್ಲಾದರೆ ಇಲ್ಲಿ 2-3 ಕಡೆ ಇದೆ ಈಚೆ ನೋಡಿ, ನನಗೆ ತೋರಿಸ್ತಾ ಇದ್ದೀನಿ. ಅಲ್ಲಿ ರೀಚಾರ್ಜ್ ಮಾಡ್ತಾರೆ. ಫಾಸ್ಟ್ಯಾಗ್ ಇದು ಹೊಸ್ತು ಏನು ಬೇಕು ಅದನ್ನು ಮಾಡಿಕೊಡ್ತಾರೆ ಅವರಲ್ಲಿ. ಫಸ್ಟ್ ನಮ್ಮದ್ರಲ್ಲೂ ಇರಲಿಲ್ಲ, ಇಲ್ಲೇ ನಾವು ಮಾಡಿರೋದು ಫಾಸ್ಟ್ಯಾಗನ್ನು. ಈಗ ಏನು ಮಾಡಬೇಕಂದ್ರೆ ವಾಲೆಟಲ್ಲಿ ಒಂದು ಸ್ವಲ್ಪ ಅಮೌಂಟ್ ಇಟ್ಟರೆ ತನ್ನಷ್ಟಕ್ಕೇ ಕಟ್ಟಾಗೋಗುತ್ತೆ. ತುಂಬ ಹಸಿವಾಗ್ತಿತ್ತು ಅಲ್ಲಿಂದ ಬರ್ತಾ ಇರುವಾಗ ಮಗುಗೇನು. ಇವಾಗ ನಾವು ರೀಚ್ ಆಗಿದ್ದೀವಿ ಕಾಪುಲಿರುವಂತಹ ಮಂದಾರ ಹೋಟೆಲ್. ತುಂಬ ಚೆನ್ನಾಗಿದೆ, ಒಳಗಡೆ ಆಂಬಿಯನ್ಸು ಚೆನ್ನಾಗಿದೆ. ಮತ್ತು ನನಗೆ ಸ್ವಲ್ಪ ಕ್ಲೀನ್ ಅಂತಲೇ ಹೇಳ್ಬೋದು ತುಂಬ. ಯಾಕಂತ ಹೇಳಿದರೆ ಮಗು ಕರ್ಕೊಂಡು ಹೋಗುವಾಗ
ನೋಡಬೇಕಾಗತ್ತೆ ಫುಡ್ಡೆಲ್ಲ ಚೆನ್ನಾಗಿರುತ್ತಾ ಅಥವಾ ಕ್ಲೀನ್ ಇದೆಯಾ ಅಂತ ಹೇಳಿ. ಫುಡ್ಡೆಲ್ಲ ತಿಂತಲ್ಲಿಂದ ನಾವು ಹೊರಗಡೆ ಬಂದ್ವಿ. ಅಲ್ಲೆಲ್ಲ ಜಾಸ್ತಿ ನಮಗೆ ರೆಕಾರ್ಡ್ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂತ ಹೇಳಿದ್ರೆ ಮಗುಗೂ ತಿಂದ್ಕೋಗಿತ್ತು ಫುಡ್. ಅಲ್ಲಿಂದ ಇವಾಗ ನಾವು ಕಾಪು ಫ್ಲೈಓವರಲ್ಲಿ ಹೋಗ್ತಾ ಇದ್ದೀವಿ. ಈಗ ನೋಡಿ, ಕಾಪು ಹೊಸ ದೇವಸ್ಥಾನ ಏನಿದೆ ಮಾರಿಗುಡಿ, ಮೊನ್ನೆ ಅಷ್ಟೇ ಇನಾಗ್ರೇಷನ್ ಆಗಿದ್ದು. ಈ ದೇವಸ್ಥಾನ ನೋಡಿ, ಇದು ಲೆಫ್ಟಲ್ಲಿ ನಮಗೆ ಹೋಗೋಕ್ಕಾಗಲಿಲ್ಲ ಅಲ್ಲಿಂದು, ಯಾಕಂದರೆ ಒಮ್ಮೆ ಮುಟ್ಟಿದ್ರೆ ಸಾಕಿತ್ತು. ಗುಡ್ ಮಾರ್ನಿಂಗ್ ಎಲ್ರಿಗೂ. ಇದು ನೆಕ್ಸ್ಟ್ ಡೇ ಬಂದ ಮೇಲೆ ನಮಗೆ ತುಂಬ ಸಾಕಾಯಿತು, ಅದಕ್ಕೋಸ್ಕರ ನಮಗೆ ರೆಕಾರ್ಡ್ ಮಾಡಲಿಕ್ಕೆ ಏನಾಗಲಿಲ್ಲ. ಇವತ್ತು ಫ್ರೈಡೇ ಆಗಿದ್ದರಿಂದ ನಾನು ಹೋಗಿದ್ದು ನನ್ನ ಫೇವ್ರೆಟ್ ದೇವಸ್ಥಾನ, ನಾನು ಹುಟ್ಟಿ ಬೆಳೆದ ಊರು, ನನ್ನ ತಾಯಿಯ ಪಾದದ ಧೂಳಲ್ಲೇ ಬೆಳೆದಿದ್ದೇನಂತ ಹೇಳಲಿಕ್ಕೆ ಖುಷಿ ಪಡ್ತೇನೆ. ಯಾಕಂತ ಹೇಳಿದರೆ ಎಲ್ರಿಗೂ ಇಂಥ ಚಾನ್ಸ್ ನನಗೆ ಸಿಗಲ್ಲ. ನನಗೆ ಸಿಕ್ಕಿದಂತ ಹೇಳಿದರೆ ನನಗೊಂದು ಖುಷಿ ಅಂತ ಹೇಳ್ಬೋದು. ನನ್ನ ಮನೆ ಎದುರಿಗೆ ಇಂತಹ ದೇವಸ್ಥಾನ ಇದು. ಇಲ್ಲಿ ಪೂಜೆ ಮಾಡುವವರು ಯಾರೂ ಅಲ್ಲ, ನನ್ನ ತಂದೆಯೇ ಪೂಜೆ ಮಾಡುವಂಥ ದೇವಸ್ಥಾನ. ಹಾಗಾಗಿ ಈ ದೇವಸ್ಥಾನ ಅಂದರೆ ನನಗೊಂಥರ ಇದೂ ತವರು ಮನೆ ಇದ್ದಾಗೆ. ತುಂಬ ಭಕ್ತಿ ಬರುತ್ತೆ ಇಲ್ಲಿ ಬಂದ ಕೂಡಲೇ. ನನಗೆ ತುಂಬ ಇಷ್ಟ ನನಗೆ ಈ ದೇವಸ್ಥಾನ. ಇಲ್ಲಿ ಪ್ರತಿಯೊಂದು ಪ್ರೋಗ್ರಾಮಿಗೆ ಸಹ ನಾನು ಇರ್ತಿದ್ದೆ. ಈಗ ಮದುವೆ ಆಗಿ ಹೋದ ನಂತರ ನನಗೆ ಯಾವುದೂ ಅಷ್ಟು ಸಿಗ್ತಾ ಇಲ್ಲ. ಇವತ್ತು ಫ್ರೈಡೇ ಆಗಿದ್ದರಿಂದ ಒಮ್ಮೆ ಬಂದು ತುಪ್ಪದ ದೀಪ ಹಚ್ಚಿದೆ ದೇವರಿಗೆ, ಒಂಥರ ಮನಸ್ಸಿಗೆ ಸಮಾಧಾನ ಕೊಡ್ತು. ಇದು ದೇವರ ಪಾದ, ದೊಡ್ಡ ದೇವರು ಹಾಗೆ ಸಣ್ಣ ದೇವರು, ಇಲ್ಲಿ 2 ದೇವರಿದೆ. ಇದು ದೇವರ ಪಾದಕ್ಕೆ ಎಷ್ಟು ಚಂದ ಹೂ ಹಾಕಿ ಅಲಂಕರಿಸಿದ್ದಾರೆ ನೋಡಿ. ಇಲ್ಲಿಯ ವೈಶಿಷ್ಟ್ಯತೆ ಏನಂತ ಹೇಳಿದರೆ, ಒಂದೇ ಪೀಠದಲ್ಲಿ 2 ದೇವಿಯ ಆರಾಧನೆ ಎಲ್ಲಿಯೂ ನೋಡಲಿಕ್ಕೆ ಸಿಗಲಿಕ್ಕಿಲ್ಲ. ಅಕ್ಕ ತಂಗಿ ಇಬ್ಬರು ಒಂದೇ ಜಾಗದಲ್ಲಿ ನೆಲೆಯೂರಿದ ಸ್ಥಳ ಇದು. ತುಂಬ ಕಾಣಿಕ ಅಂತಲೇ ಹೇಳ್ಬೋದು ನನಗೆ. ಯಾಕಂತ ಹೇಳಿದರೆ ನನಗೆ ತುಂಬ ಅನುಭವಕ್ಕೆ ಬಂದ ಒಂದು ಮಾತಿಂದ ನಾನು ಹೇಳ್ತಾ ಇದ್ದೇನೆ. ಭಕ್ತಾದಿಗಳು ಶುಕ್ರವಾರ ಅಂತ ಅಲ್ಲ, ಬೇರೆ ದಿವಸನೂ ಬರ್ತಾನೆ ಇರ್ತಾರೆ. ಯಾಕಂತ ಹೇಳಿದರೆ ಅವರ ಕಷ್ಟಗಳ ಸಮಯದಲ್ಲಿ ನಮಗೆ ಕೈ ಹಿಡುವಂಥದ್ದು ದೇವರು ಬಿಟ್ಟರೆ ಬೇರೆ ಯಾರೂ ಇಲ್ಲ. ದುಡ್ಡಿದ್ರೆ ಮಾತ್ರ ಈಗ ಬೆಲೆ, ಆದರೆ ದೇವರು ಹಾಗಲ್ಲ. ಬಡವ ಆಗಲಿ ಅಥವಾ ಶ್ರೀಮಂತ ಆಗಲಿ ಯಾರಿಗೂ ಭೇದ ಭಾವ ಇಲ್ಲ. ಎಲ್ರಿಗೂ ಒಂದೇ ರೀತಿಯಲ್ಲಿ ನೋಡುವಂಥವರು ದೇವರು ಬಿಟ್ಟರೆ ಮನುಷ್ಯನಿಂದ ಏನೂ ಇಲ್ಲ. ಯಾಕಂತ ಹೇಳಿದರೆ ಮನುಷ್ಯನಲ್ಲಿ ಖಾಲಿ ಇರೋದು ತಾರತಮ್ಯ ಬಿಟ್ಟರೆ ಬೇರೆ ಏನಿಲ್ಲ. ಇದು ನೋಡಿ, ಅಲ್ಲಿರುವಂಥ ಒಂದೇ ಪೀಠದಲ್ಲಿ ಆರಾಧನೆ ಆದಂಥ ದೇವಿ, ಇದಲ್ಲಿಗೆ ಸಂಬಂಧಪಟ್ಟಂಥ ಪಂಜುರ್ಲಿ ದೈವ, ಹಾಗೆ ಇದು ಕಲ್ಕುಡ ದೈವ. ಈ ದುರ್ಗಾಪರಮೇಶ್ವರಮ್ಮನವರ ದೇವಸ್ಥಾನ ಸನ್ಯಾಸಿ ಮಠ ಬಡಾನಿಡಿಯೂರು. ಈ ಒಂದು ದೇವಸ್ಥಾನಕ್ಕೆ ಹೆಚ್ಚು ಕಡಿಮೆ ಒಂದು 450 ವರ್ಷದ ಒಂದು ಇತಿಹಾಸ ಇದೆ. ಇಲ್ಲಿ ಸನ್ಯಾಸಿ ಮಠ ಅಂತ ಹೇಳಿ ಕರೀಲಿಕ್ಕೆ ಕಾರಣ, ಈ ಹಿಂದೆ ಸನ್ಯಾಸಿ ಗುರುಗಳೊಬ್ಬರು ಈ ಸನ್ನಿಧಾನದ ಒಂದು ದೇವಿಯನ್ನು ಪೂಜೆ ಮಾಡಿಕೊಂಡಿದ್ದರು. ಆ ಒಂದು ಪೂಜೆ ಮಾಡಿದ್ದಾಗಿ ಅದಕ್ಕೆ ಕ್ಷೇತ್ರಕ್ಕೆ ಶ್ರೀ ಕ್ಷೇತ್ರ ಸನ್ಯಾಸಿ ಮಠ ಅಂತೇಳಿ ಹೆಸರು. ಇಲ್ಲಿ 2 ದೇವಿಯ ಆರಾಧನೆ, ಯಾಕಂದರೆ ಒಂದನೇದಾಗಿ ಸಾತ್ವಿಕ ಸ್ವರೂಪಿಣಿ, ಇನ್ನೊಂದು ರಾಜಸ ಮೂರ್ತಿ ದುರ್ಗಾ ಪರಮೇಶ್ವರಿ, ಹಾಗೆ ಮಾರಿಯಮ್ಮ ಎನ್ನುವಂಥ 2 ಹೆಸರಿನಿಂದ ಆರಾಧನೆ ಮಾಡ್ತಾ ಇದ್ದೇವೆ. ಈ ಒಂದು ದೇವಿಯ ಆರಾಧನೆಯನ್ನು ಪ್ರತಿನಿತ್ಯ ಗ್ರಾಮಸ್ಥರು ಹಾಗೆ ಆಡಳಿತ ಮುಕ್ತೇಶ್ವರ ಆಡಳಿತ ಸಮಿತಿ ಸೇರಿ ಎಲ್ಲರೂ ಸೇರಿಕೊಂಡು ಈ ದೇವಸ್ಥಾನ ನಡೆಸ್ತಿದ್ದಾರೆ. ಇದರ ಪ್ರತಿನಿತ್ಯದ ಪೂಜಾ ಕೈಂಕರ್ಯವನ್ನು ಮರಾಠ ಸಮಾಜ ಬಾಂಧವರಂತ ನಾನು ಅರ್ಚಕನಾಗಿ ಇಲ್ಲಿ ಸೇವೆ ಸಲ್ಲಿಸಿದ್ದೇನೆ. ಹಾಗೆ ಈ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಅಧಿಕಾರ ದೈವ ಅಣ್ಣಪ್ಪ ಪಂಜುರ್ಲಿದ್ದಾನೆ ನನ್ನ ಕಡೆ ಬಲಬದಿಯಲ್ಲಿ. ಹಾಗೆ ಎದುರುಗಡೆ ಕ್ಷೇತ್ರ ರಕ್ಷಕನಾಗಿ ಕಲ್ಕೋಡ ಸ್ವಾಮಿ ಸನ್ನಿಧಾನ ಇದೆ. ಈ ಒಂದು ಬಡಾನಿಡಿಯೂರಲ್ಲಿ ಸನ್ಯಾಸಿ ಮಠ ಅಂದರೆ ಬಹಳ ಹೆಸರುವಾಸಿಯಾದ ಹಾಗೆ ಒಂದು ಕಾರ್ಣಿಕದ ಸ್ಥಳ. ಭಕ್ತಾದಿಗಳು ಬಂದು ಕೇಳಿದಂಥ ಸಂದರ್ಭ ಅವರ ಇಷ್ಟಾರ್ಥಗಳನ್ನೆಲ್ಲ ಪ್ರಾರ್ಥನೆ ಮುಖಾಂತರ ನಡೆಸಿಕೊಡುವಂಥ ಒಂದು ಸಾನ್ನಿಧ್ಯ. ಇಲ್ಲಿ ಬಂದು ಸಂತಾನ ಭಾಗ್ಯ, ಹಾಗೆ ಕಷ್ಟ ಕಾರ್ಪಣ್ಯ, ಹಾಗೆ ಉದ್ಯೋಗದ ಪ್ರಯುಕ್ತವಾಗಿ ಅವರ ಕೆಲಸ ಕಾರ್ಯಗಳಾಗುವ ಬಗ್ಗೆ ಪ್ರಾರ್ಥನೆ ಇಟ್ಟು ಹೋದಂಥ ಸಂದರ್ಭ, ನನ್ನ ಇಷ್ಟಾರ್ಥ ನೆರವೇರಿಸಿಕೊಡಿ, ಸನ್ನಿಧಾನಕ್ಕೆ ನಾನು ಸೇವೆಯನ್ನು ಕೊಡ್ತೇನೆ ಅಂತ ಹೇಳಿದಂಥ ಸಂದರ್ಭ ಸಾನ್ನಿಧ್ಯ ಅವರ ಪ್ರಾರ್ಥನೆಗೆ ಹೋಗಿಕೊಟ್ಟು ಹಲವಾರು ಭಕ್ತಾದಿಗಳಿಗೆ ನಡೆಸಿಕೊಟ್ಟು ಆ ಭಕ್ತಾದಿಗಳಿಂದ ಅತಿ ಹೆಚ್ಚಿನ ರೀತಿ ಸೇವೆ ಪಡ್ಕೊಂಡಂಥ ಒಂದು ಸಾನ್ನಿಧ್ಯ ಇದು. ಹಾಗಾಗಿ ಉಡುಪಿಯಲ್ಲಿ 2 ಸಾನ್ನಿಧ್ಯ ಇರುವಂಥ ಕ್ಷೇತ್ರ ಇಲ್ಲಿ ಎಲ್ಲಿ ಇಲ್ಲ. ಉಡುಪಿಯ ಜಿಲ್ಲೆಯ ಮಟ್ಟದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಮಾತ್ರ 2 ಸಾನ್ನಿಧ್ಯಗಳಿಗೆ ಪೂಜೆ. ಇಲ್ಲಿ ವರ್ಷಕ್ಕೊಮ್ಮೆ ನವರಾತ್ರಿಯ ಪರ್ವಕಾಲದಲ್ಲಿ 9 ದಿವಸ ನವರಾತ್ರಿ ಪೂಜೆ, ದುರ್ಗಾಷ್ಟಮಿ ದಿವಸ ದುರ್ಗಾ ಅಷ್ಟಮಿ ಪ್ರಯುಕ್ತವಾಗಿ ಚಂಡಿಕಾ ಹೋಮ, ಮಹಾನ್ನ ಸಂತರ್ಪಣೆ, ಹಾಗೆ ಮಹಾನವಮಿ ದಿವಸ ಮಹಾನವಮಿ ಪೂಜೆ, ತದನಂತರ ವಿಜಯದಶಮಿ ದಿವಸ ವಿಜಯದಶಮಿ ಪೂಜೆ ಮಾಡುವಂಥ ಒಂದು ಪದ್ಧತಿ. ಅದೇ ಪ್ರಕಾರವಾಗಿ
ಪ್ರತಿಷ್ಠಾವರ್ಧಂತಿಯ ಪ್ರಯುಕ್ತವಾಗಿ ಏಪ್ರಿಲ್ ತಿಂಗಳಿನಲ್ಲಿ ಒಂದು ದಿನ ಪ್ರತಿಷ್ಠಾವರ್ಧಂತಿ ಪೂಜೆ, ಕಲಶಾಭಿಷೇಕ, ಹಾಗೆ ಚಂಡಿಕಾ ಹೋಮ, ಹಾಗೆ ಕ್ಷೇತ್ರ ರಕ್ಷಕನಾಗಿರುವಂಥ ಕಲ್ಕೊಡನಿಗೆ ವರ್ಷಂಪ್ರತಿ ನಡೆಯುವಂತೆ ರಾತ್ರಿ ಕಾಲದಲ್ಲಿ ಕಲ್ಕೊಡನಿಗೆ ಕೋಲ ಸೇವೆ ಕೂಡ ನಡೀತಾ ಇರ್ತದೆ. ಹಾಗಾಗಿ ಈ ಒಂದು ಕ್ಷೇತ್ರ ಬಹಳ ಹೆಸರುವಾಸಿಯಾಗಿದೆ. ಸನ್ಯಾಸಿ ಮಠ ಅಂತ ಹೇಳಿದರೆ ಸಾಧಾರಣ ಉಡುಪಿ ಜಿಲ್ಲೆಯಲ್ಲಿ ಎಲ್ಲಿ ಕೇಳಿದರೂ ಬಡಾನಿಡಿಯವರ ಸನ್ಯಾಸಿ ಮಠ ಅಂತ ಕೇಳಿದರೆ ಯಾರು ಹೇಳ್ತಾರೆ. ಹಾಗಾಗಿ ಈ ಕ್ಷೇತ್ರಕ್ಕೆ ಬಂದ ಹೆಸರು ಬಹಳ ಹಿರಿಯರ ಕಾಲದಿಂದ ಒಂದು ಹೆಸರುವಾಸಿಯಾಗಿದೆ. ಹಾಗೆ ವರ್ಷಕ್ಕೆ 4 ಮಾರಿಕಾ ಸೇವೆ ಕೂಡ ಇಲ್ಲಿ ನಡೀತಿದೆ. ಆಷಾಢ ತಿಂಗಳು, ಕೊಡಿ ತಿಂಗಳು, ಹಾಗೆ ಸುಗ್ಗಿ ತಿಂಗಳು, ಹಾಗೆ ಬೇಷ ತಿಂಗಳಿಗೆ 4 ತಿಂಗಳಲ್ಲಿ 4 ಮಾರಿಕಾ ಸೇವೆ ಕೂಡ ನಡೀತಿದೆ. ಹಾಗೆ ಹರಕೆ ಪೂಜೆಗಳು ಬಹಳಷ್ಟು ನಡೀತದೆ. ಇಲ್ಲಿ ಭಕ್ತಾದಿಗಳು ಹೇಳಿದಂಥ ಪ್ರಕಾರವಾಗಿ ದರ್ಶನ ಸಮೇತ ಹರಕೆ ಪೂಜೆ ಅದೊಂದು ವಿಶೇಷ ಸೇವೆ ಇಲ್ಲಿ. ಈ ಒಂದು ಸೇವೆ ಇಲ್ಲಿ ಎಲ್ಲಿಯೂ ಹತ್ತಿರದಲ್ಲಿ ಎಲ್ಲಿಯೂ ನಡೆಯುತ್ತಿಲ್ಲ. ಹಾಗಾಗಿ ಈ ಕ್ಷೇತ್ರ ಬಹಳ ಪುರಾತನವಾಗಿರುವುದರಿಂದ ಭಾಳ ಹೆಸರುವಾಸಿಯಾಗಿರುವಂಥ ಒಂದು ಕ್ಷೇತ್ರ. ನೆಕ್ಸ್ಟ್ ನಾನೀಗ ಹೋಗ್ತಾ ಇರುವಂಥ ಪ್ಲೇಸ್ ಬೆಂಗ್ರೆ ಡೆಲ್ಟಾ ಪಾಯಿಂಟ್. ಹೋಗುವಾಗ ಎಂಥ ಸಹ ಮಳೆ ಇರಲಿಲ್ಲ. ಅಲ್ಲಿ ಹೋಗಿ ರೀಚ್ ಆದ ಮೇಲೆ ಮಾರೆ ಎಂಥ ಮಳೆ ಅಂತ ಹೇಳಿದರೆ ಮೊಬೈಲ್ ಸಮೇತ ಹೊರಗೆ ತೆಗಿಲಿಕ್ಕಾಗಲಿಲ್ಲ ನನಗೆ. ಈ ಮಳೆನೂ ನಂಬಿಕೊಂಡು ಹೋದರೆ ಆಗಲಿಕ್ಕಿಲ್ಲ. ಇದು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕೋಡಿಬೆಂಗ್ರೆ ಅಂತ ಹೇಳಿ. ಇಲ್ಲಿ ಸಹ ಕೆಂಡ ಜಾತ್ರೆ ಎಲ್ಲ ನಡೀತದೆ ಜನವರಿ ಸಮಯದಲ್ಲಿ. ಒಳಗಡೆ ಕೆತ್ತನೆ ಅಂತೂ ಭಾರಿ ಚೆನ್ನಾಗಿದೆ. ಹೊರಗಡೆ ನೋಡಿ ಅಂತೆ ವ್ಯೂ ತುಂಬ ಸುಂದರವಾದಂಥ ದೇವಸ್ಥಾನ ಅಂತವೇ ಹೇಳ್ಬೋದು. ಇದು ಕೋಡಿಬೆಂಗ್ರೆಯಲ್ಲಿರುವಂತಹ ದೇವಸ್ಥಾನ. ಇವಾಗ ನಾವು ರೀಚ್ ಆಗಿದ್ದೀವಿ ಡೆಲ್ಟಾ ಪಾಯಿಂಟ್. ಇದೇನಂತ ಹೇಳಿದರೆ ಒಂದು ಸೈಡ್ ನದಿ, ಮಧ್ಯದಲ್ಲಿ ಮನೆಗಳಿವೆ, ಹಾಗೆ ಆಚೆ ಸೈಡಲ್ಲಿ ಸಮುದ್ರ. ತುಂಬ ಕಂಜೆಸ್ಟೆಡ್ ರೋಡ್ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಬಸ್ ಅದರಲ್ಲೇ ಹೋಗಬೇಕು, ವೆಹಿಕಲ್ ಅದರಲ್ಲೇ ಬರಬೇಕು, ಒಂದೇ ಸೈಡ್ ಹೋಗ್ಲಿಕ್ಕಾಗೋದು. ಸ್ವಲ್ಪ ರಿವರ್ ಸೈಡ್ ನಿಂತ್ಕೊಂಡು ಒಂಚೂರು ವೆದರ್ನ ಎಂಜಾಯ್ ಮಾಡೋಣ ಅಂತ ನಿಂತೆ. ಸ್ವಲ್ಪ ಹೊತ್ತು ನಿಂತದಷ್ಟೇ ಮಾರೆ. ನಿಂತು ಎಂಜಾಯ್ ಮಾಡಲಿಕ್ಕೆ ಶುರು ಆದಾಗ ಆ ಮಳೆಗೆ ನನ್ನ ಮೇಲೆ ಏನು ಹೊಟ್ಟೆಗಿಚ್ಚಾಯಿತು ಗೊತ್ತಿಲ್ಲ. ಜೋರು ಮಳೆ. ಅಲ್ಲಿಂದ ಸೀದಾ ಕಾರ್ ಹತ್ತಿದ್ದು ರಿಟರ್ನ್ ಬಂದದ್ದೇ. ಹೋದ ಪ್ಲ್ಯಾನ್ ಎಲ್ಲ ಫ್ಲಾಪ್ ಮಾರೆ. ಒಳ್ಳೆ ಖುಷಿಯಲ್ಲಿ ಹೋದದ್ದು ಹೋಗುವಾಗ. ಅಲ್ಲಿ ಹೋಗಿ ಏನಾದರೂ ಒಂದು ಸ್ವಲ್ಪ ರೆಕಾರ್ಡ್ ಮಾಡುವ ಅಂತ ಹೇಳಿ. ಎಂಥ ಸಹ ಪ್ರಯೋಜನಕ್ಕೆ ಬರಲಿಲ್ಲ. ಆದರೆ ಸಹ ಒಂದು ಸ್ವಲ್ಪ ತೋರಿಸುವ ಅಂತೇಳಿ ನೋಡಿ. ಈಗ ಮನೆ ಆದರೆ ನೋಡಿ ಅಂತ ಅಲ್ಲಿ ಗಾಳಿ ಸಹ ಬರ್ತಾ ಉಂಟು ನೋಡಿ. ಗಾಳಿಗೆ ಮರ ಎಲ್ಲ ರಟ್ಟಿ ಹೋಗುವ ಹಾಗೆ ಬರ್ತದೆ ಗಾಳಿ. ಗಾಡಿಯನ್ನು ನಿಲ್ಲಿಸಲಿಕ್ಕೇ ಭಯ ಆಗ್ತದೆ. ಎಲ್ಲಿ ಮರ ಬಂದು ಗಾಡಿ ಮೇಲೆ ಬೀಳ್ತದಂತ ಹೇಳಿ ಭಯ ಆಗ್ತಿಲ್ಲ. ಆ ಗಾಳಿಗೆ ನಾನೇ ಹಾರಿ ಹೋಗೋದೊಂದು ಬಾಕಿ ಇತ್ತು. ಅದಕ್ಕೆ ಅಲ್ಲಿಂದ ಸೀದಾ ಎದ್ದು ಬಂದೆವು ಕದಿಕೆ ಬೀಚಿಗೆ. ಕದಿಕೆ ಬೀಚ್ ಸಹ ನನಗೆ ತುಂಬ ಇಷ್ಟ. ಯಾಕಂತ ಹೇಳಿದ್ರೆ ಮನೆ ಹತ್ತಿರವೇ ಇರೋದಲ್ಲ. ಹಾಗಾಗಿ ಎಷ್ಟು ಹೋದರೆ ಸಹ ನನಗೆ ಬಚ್ಚೋದಿಲ್ಲ. ಅಲ್ಲಿಂದ ಈಗ ಒಂದು ಆಸರೆ ಬೀಚ್ ಹೇಳಿ ತುಂಬ ಚೆಂದ ಮಾಡಿದ್ದಾರೆ. ಅಲ್ಲಿಗೆ ಹೋದೆ. ನೋಡಿ ನಾಯಿ ಸಹ ಬರ್ತಾ ಉಂಟು ನಮ್ಮ ಜೊತೆ. ಆಸರೆ ಬೀಚ್ ಒಂದು ನೋಡಲಿಕ್ಕೆ ಖುಷಿಯಾಗೋದು. ಅದಕ್ಕೆ ಸೀದಾ ನಾನು ಅಲ್ಲಿಗೆ ಬಂದೆ. ನೋಡಿ ಇದು ಆಸರೆ ಬೀಚಿಗೆ ಯಾಚೆಂದ ಸಹ ಹೋಗ್ಬೋದು, ಆಚೆಂದ ಸಹ ಹತ್ಬೋದು, ಈಚೆಂದ ಸಹ ಹತ್ಬೋದು. ನಾನು ಈಚೆಂದವೇ ಹತ್ತಬೇಕು ಹೇಳಿ ಇಲ್ಲಿಂದವೇ ಬಂದೆ. ನೋಡಲಿಕ್ಕೆ ಮಾತ್ರ ತುಂಬ ಚೆಂದ ಇದೆ. ಅಲ್ಲಿ ಯಾರು ನಿಂತಿದ್ದಾರೆ ಹೇಳಿ ತೋರಿಸ್ತೇನೆ ನಿಮಗೆ. ನಿಲ್ಲಿ ಅದರ ಹತ್ರವೇ ಹೋಗ್ತಿದ್ದೇನೆ ನಾನು. ನೋಡಿ ಅಂತೆ ವ್ಯೂಸ್ ನೋಡಿ ಎಷ್ಟು ದೊಡ್ಡ ಜಾಗ ಮಾರೆ. ಇಲ್ಲಿ ಎಂಥ ಸಹ ಡ್ಯಾನ್ಸ್ ಸಹ ಮಾಡ್ಬೋದು, ಎಂಥ ಸಹ ಮಾಡ್ಬೋದು. ಅಷ್ಟು ದೊಡ್ಡ ಜಾಗ ಉಂಟು ಇಲ್ಲಿ.
ಇಲ್ಲಿ ನಿಂತದ್ದು ಬೇರೆ ಯಾರೂ ಸಹ ಅಲ್ಲ, ನಮ್ಮ ನೇತಾಜಿ ಸುಭಾಷ್ ಚಂದ್ರ ಬೋಸ್. ಎಂಥ ಸುಂದರವಾದಂತಹ ಪ್ರತಿಮೆಯನ್ನು ನಿರ್ಮಿಸಿದ್ದಾರೆ ನೋಡಿ ಇಲ್ಲಿ. ಈಗ ನೋಡಿ ಸೀದಾ ಹೋಗೋದು ಬೀಚ್ ಹತ್ರ ನಾನು. ಇಲ್ಲಿ ನಿಂತರೆ ಅಷ್ಟು ಚೆಂದ ಕಾಣ್ತದೆ ಬೀಚ್. ಈಗ ಸ್ಟೆಪ್ಪಲ್ಲಿ ಇಳ್ಕೊಂಡು ಕೆಳಗೆ ಹೋಗ್ತೇನೆ. ಸ್ವಲ್ಪ ಮೇಲೆ ನಿಂತರೆ ಒಳ್ಳೆ ಆಗೋದಿಲ್ಲ, ಕೆಳಗೆ ಇಳಿದು ಸ್ವಲ್ಪ ನೋಡುವ. ನಂಗಂತೂ ತುಂಬ ಜನ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಬರ್ತಾರೆ, ಯಾಕಂತ ಹೇಳಿದ್ರೆ ತುಂಬ ಕೂಲ್ ಪ್ಲೇಸ್ ಇದು. ಎಷ್ಟು ಜನ ಬಂದರೂ ಕುತ್ಕೊಳ್ಳುವಂಥ ವ್ಯವಸ್ಥೆನೂ ಇಲ್ಲಿ ಮಾಡಿದ್ದಾರೆ ನೋಡಿ. ಅಂತ ನನ್ನ ಸುತ್ತಲೂ ಕುತ್ಕೊಳ್ಳುವಂಥ ವ್ಯವಸ್ಥೆ, ಒಂದು ರಿಲ್ಯಾಕ್ಸಿಂಗ್ ಪ್ಲೇಸ್ ಅಂತಲೇ ಹೇಳ್ಬೋದು. ಎಷ್ಟು ಟೆನ್ಷನ್ ಇದ್ರೂ ಒಂದು ಟೆನ್ಷನ್ ಮರೆಸುವಂಥ ಪ್ಲೇಸ್ ಇದು. ಯಾಕಂತ ಹೇಳಿದರೆ ಈ ಬೀಚ್, ಈ ಗಾಳಿ, ಈ ವೆದರ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ. ಈ ಸಮುದ್ರದ ಈ ಬೋರ್ಗರೆತದ ಶಬ್ದ ಕಿವಿಗೆ ತುಂಬ ಇಂಪು ಮಾಡ್ತಾ ಇದೆ ನನಗೆ. ಎಷ್ಟು ಜನರಿಗೆ ನೋಡಿ ಬೋರ್ ಆಗಿದೆ ಬೀಚ್ ನನಗೆ ಗೊತ್ತಿಲ್ಲ, ಆದರೆ ನನಗಂತೂ ತುಂಬ ಡಿಫ್ರೆಂಟ್ ಫೀಲ್ ಕೊಡುತ್ತೆ ಒಂದೊಂದು ಸಲ. ಅಲ್ಲಿ ಕೆಲವು ಟ್ರೀ ನಿಮಗೆ ಕಾಣ್ತಾ ಇದೆ ಅಂತ ಕಾಣ್ತದೆ ನೋಡಿ. ಅಂತ ಸ್ವಲ್ಪ ಝೂಮ್ ಮಾಡಿದ್ದೀನಿ ನಾನು. ಅಲ್ಲಿ ನಮ್ಮದು ಸೈಂಟ್ ಮೇರಿಸ್ ಐಲ್ಯಾಂಡ್ ಇರುವಂಥದ್ದು. ಇದು ಮಲ್ಪೆ ಸೈಡಿಂದ ಹೋಗ್ತಾರೆ ಸೈಂಟ್ ಮೇರಿಸ್ ಐಲ್ಯಾಂಡಿಗೆ. ಬೆಳಿಗ್ಗೆಯಿಂದ ಈವ್ನಿಂಗ್ ತನಕ ಇದೆ ಬೋಟಿಂಗ್. ಅಲ್ಲಿಂದ ಕರ್ಕೊಂಡು ಹೋಗಿ ಅಲ್ಲಿ ಬಿಟ್ಟು ಜನರಿಗೆ ಮತ್ತೆ ಟೈಮಿಂಗ್ಸ್ ಹೇಳ್ತಾರೆ. ಆ ಟೈಮಿಂಗ್ಸಿಗೆ ರಿಟರ್ನ್ ಬರುವಂಥದ್ದು. ಇಲ್ಲೇ ಚೆನ್ನಾಗಿ ಕಾಣುತ್ತೆ, ಇದು ಟ್ರೀ ಇರುವಂಥದ್ದು ಸೈಂಟ್ ಮೇರಿಸ್ ಐಲ್ಯಾಂಡ್. ಝೂಮ್ ಮಾಡಿದರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನಂಗೆ ಗೊತ್ತಿಲ್ಲ. ಮಕ್ಕಳಿಗೆ ಇಲ್ಲಿ ಜಾರುಬಂಡಿ ವ್ಯವಸ್ಥೆನೂ ಮಾಡಿದ್ದಾರೆ. ಇಲ್ಲಿ ಸಿಟ್ಟಿಂಗ್ ವ್ಯವಸ್ಥೆನೂ ಇದೆ. ನೆಕ್ಸ್ಟ್ ಅಲ್ಲಿ ಒಂದು ಕುತ್ಕೊಳ್ಳುವಂಥದ್ದು ಹಟ್ಟಿನಾಗೆ ಮಾಡಿದ್ದಾರೆ. ಅದು ನಾರ್ಮಲ್ ಹಟ್ಟಲ್ಲ, ತುಂಬ ಸ್ಟ್ರಾಂಗ್ ಆಗಿ ಮಾಡಿರುವಂಥದ್ದು. ಅಲ್ಲಿಂದ ನೋಡಿ ಅಂತ ಹೋಗಲಿಕ್ಕೆ ಎಷ್ಟು ಚೆಂದ ಕಾಣ್ತದೆ ಹೋಗಲಿಕ್ಕೆ. ಅಲ್ಲಿ ತನಕ ಹೋಗಿ ಒಂದು ಸ್ವಲ್ಪ ನೋಡಿ ಬರುವ ಅಂತ ಹೇಳಿ ಅಲ್ಲಿ ತನಕ ಹೋಗಿದ್ದೇನೆ ನಾನು. ಹಟ್ಟು ನೋಡಿ ಅಂತ ಹೇಳಿ ನಿಮಗೆ ದೂರದಲ್ಲಿ ತೋರಿಸಿದ್ರೆ ಆಗ್ತದಾ? ಇಲ್ಲ ಅಲ್ವಾ? ಅದರ ಹತ್ರ ಹೋಗಿ ನೋಡಿದರೆ ನಿಮಗೆ ಸಹ ಗೊತ್ತಾಗೋದು ಹಟ್ಟು ಹೇಗೆ ಉಂಟಾ ಅಂತ ಹೇಳಿ. ಈಗ ನೋಡಿ, ಇದೇ ಹಟ್ಟಲ್ಲಿ ಕುತ್ಕೊಳ್ಳಿಕ್ಕೆ ತುಂಬ ಚೆಂದ ಮಾಡಿದ್ದಾರೆ. ಸ್ಟ್ರಾಂಗ್ ಉಂಟು ಮಾರೆ, ಹೇಳುವಷ್ಟು ಸುಲಭ ಅಲ್ಲ. ಎಷ್ಟು ವರ್ಷ ಆದರೆ ಸಹ ಹಾಳಾಗಲಿಕ್ಕೆ ಇಲ್ಲ. ಅಲ್ಲಿ ನಿಂತ್ಕೊಂಡೆ 2 ಫೋಟೋ ತೆಗಿಯುವ ಅಂತ ಹೇಳಿ ನೋಡಿದೆ. ಒಂದು ಫೋಟೋ ಸಹ 2 ತೆಗ್ದಿದ್ದೇನೆ, ಇಲ್ಲ ಹೇಳಿ ಅಲ್ಲ. ಈಗ ನೋಡಿ ಅಂತ ಅಲ್ಲಿ ಎಷ್ಟು ಫಾಗಿನಾಗೆ ಕಾಣ್ತಾ ಉಂಟು. ಶೂಟ್, ಮೆಟರ್ನಿಟಿ ಶೂಟ್ ಕೂಡ ಮಾಡಿದ್ದಾರೆ. ನನ್ನ ಫ್ರೆಂಡ್ಸನ್ನು ಮಾಡಿಸಿದ್ದಾರೆ. ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟಿಗೂ ತುಂಬ ಜನ ಬರ್ತಾರೆ, ಹಾಗೆ ಮೆಟರ್ನಿಟಿ ಶೂಟಿಗೂ ತುಂಬ ಚೆನ್ನಾಗಿದೆ. ಒಂಥರ ಸೇಫ್ ಪ್ಲೇಸ್ ಆ್ಯಂಡ್ ಕೂಲೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ಇಲ್ಲಿ ಅಷ್ಟೇನು ಜನರದ್ದು ಕಿರಿಕಿರಿ ಏನಿಲ್ಲ. ಅಂದರೆ ನಾವು ಇಲ್ಲಿಯ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನಿಗೆ ಪ್ರಾಬ್ಲಮ್ ಮಾಡಬಾರ್ದು, ಅದು ಬಿಟ್ಟರೆ ಏನು ಸಮಸ್ಯೆಗಳನ್ನು ಮಾಡೋದಿಲ್ಲ. ಎಲ್ಲರೂ ಸಹ ಸ್ವಲ್ಪ ಹೆಲ್ಪಿಂಗ್ ನೇಚರ್ ಅವರೇ ಇರೋದು ಈ ಏರಿಯಾದಲ್ಲಿ. ಬನ್ನಿ ನೀವು ಒಮ್ಮೆ ವಿಸಿಟ್ ಮಾಡಿ ಈ ಪ್ಲೇಸಿಗೆ, ತುಂಬ ಚೆನ್ನಾಗಿದೆ ನೋಡಿ.